ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ, ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ, ಸಾವಯವ ಕೃಷಿಗೆ ಉತ್ತೇಜನ, ಬಿತ್ತನೆ ಬೀಜ, ರಸಗೊಬ್ಬರ, ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ, ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ, ಕೃಷಿ, ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ. ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ರೈತ ಧ್ವನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಯಶರಿಕೋಟೆ ತಾಲೂಕಿನ ಹೊಸೂರು ಗ್ರಾಮದ ಸಮಗ್ರ ಸಾವಯವ ಪ್ರಗತಿಪರ ಕೃಷಿಕರಾದಂಥ ಶ್ರೀಯುತ ವೆಂಕಟೇಗೌಡರವರು. ಇವರು ಕಳೆದ ಹಲವಾರು ವರ್ಷಗಳಿಂದ ತಮ್ಮ ಬಳಿ ಇರುವಂತಹ 3 ಎಕರೆ ಭೂ ಪ್ರದೇಶದಲ್ಲಿ ವಿವಿಧ ರೀತಿಯ ಬೆಳೆಗಳನ್ನ ಬೆಳೀತಾ, ಅದರಲ್ಲೂ ಪ್ರಮುಖವಾಗಿ ವಾಣಿಜ್ಯ ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಅಡಿಕೆ, ಕಾಫಿ, ಭತ್ತ, ಬಾಳೆ ಈ ರೀತಿಯ ವಾಣಿಜ್ಯ ಬೆಳೆಗಳನ್ನ ಸಾವಯವ ಕೃಷಿ ಪದ್ಧತಿನಲ್ಲಿ ಬೆಳೀತಾ ಒಂದು ಸುಸ್ಥಿರ ಕೃಷಿಯನ್ನ ಮಾಡ್ತಾ ಕೃಷಿ ಜೀವನವನ್ನ ನಡೆಸ್ತಾ ಇದ್ದಾರೆ. ಹಾಗಾದ್ರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಸಾವಯವ ಕೃಷಿ ಪದ್ಧತಿಯಲ್ಲಿ ವಾಣಿಜ್ಯ ಬೆಳೆಗಳ ಬೇಸಾಯ ಹಾಗೂ ಈ ಸುಸ್ಥಿರ ಕೃಷಿ ಚಟುವಟಿಕೆಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಮೊದಲಿಗೆ ತಮ್ಮ ಒಂದು ಪರಿಚಯವನ್ನ ನಮ್ಮ ಕೇಳುಗರಿಗೆ ಮಾಡ್ಕೊಂಡು. ಸರ್ ನಮಸ್ಕಾರ ಸರ್. ನಮ್ದು ಡಿಬಿಗುಪ್ಪೆ ಪಂಚಾಯತಿ ಹೊಸ ಗ್ರಾಮ. ನಾವು ಸಾವಯವ ಕೃಷಿ ಅಂದ್ರೆ ಫಸ್ಟ್ ನಮ್ ತಂದೆ ಕಾಲದ ಮಾಡ್ತಾವೆ. ನಾವು ಕೃಷಿನೇ, ನಾವು ಓದು ಬರೀ ಅಷ್ಟು ಇಲ್ಲ ನಮ್ಗೆ. ಕೃಷಿನೇ ಮಾಡ್ಕೊಂಡು ಜೀವನ ಮಾಡ್ತಾವ. ಭತ್ತ, ರಾಗಿ ಎಲ್ಲ ಬೆಳಿತೀವಿ. ಈಗ ರಾಗಿ ಬೆಳೀತಾ ಇಲ್ಲ. ಭತ್ತ, ಅಡಿಕೆ, ಕಾಫಿ, ಮೆಣಸು, ಬಾಳೆ, ಆಮೇಲೆ ಗೆಣಸಿದೆ ಅವ್ನು ಕಾಚಲು ಅಂತ, ಅವನ್ ಬೆಳಿತೀವಿ ನಾವು. ಚೊಟ್ಟು ತರಕಾರಿ ಎಲ್ಲ ಐಟಮ್ ನಾವು ಬೆಳ್ಕೊತೀವಿ ಸ್ವಂತ. ನಮ್ಮ ಮನೆಗೆ ಮಾರಾಟಗಳು ಬೆಳಿತಾನ ಅಲ್ಲಿ. ಈ ತರ ಮಾಡ್ಕೊಂಡು ಹೋಯ್ತಾವ, ನಮ್ ಜೀವನ ಸಾಗಿಸ್ತಾನ ಅಲ್ಲಿ. ಅಂದ್ರೆ ತಮ್ದು ಮೂಲತಃ ಕೃಷಿ ಕೃಷಿನೇ. ತಾವು ಹುಟ್ಟಿ ಬೆಳೆದದ್ದೆಲ್ಲ ತಮ್ಮ ಕುಟುಂಬದ ಮೂಲೆಯಲ್ಲಿ ಎಲ್ಲ ಇಲ್ಲೇ ನಮ್ದು. ಇಲ್ಲೇ ನಮ್ ತಂದೆ ಕೇರಳದಿಂದ ಬಂದಿದ್ದು. ನಾವು ಮತ್ತೆ ಇಲ್ಲೇ ನಮ್ದು ಹುಟ್ಟಿ ಬೆಳೆದ. ಆರಂಭದಲ್ಲೆಲ್ಲ ಏನೇನೆಲ್ಲ ಕೃಷಿ ಚಟುವಟಿಕೆಗಳನ್ನ ಮಾಡ್ತಿದ್ವಿ? ಪ್ರಮುಖ ಬೆಳೆಗಳು ಏನಾಗಿತ್ತು ಸರ್ ಆಗ್ಲೆಲ್ಲ? ಫಸ್ಟ್ ಸರ್ ಬರೀ ಭತ್ತ, ರಾಗಿ, ಅವನ್ನೇ ಬೆಳ್ಕೊಂಬತ್ತಿದ್ದ ಅಲ್ಲೇ. ಈಗ ಸ್ವಲ್ಪ ಎಲ್ಲಾಗಲೂ ನೋಡ್ಬಿಟ್ಟು ನಾವು ಸ್ವಲ್ಪ ಬೆಳೆ ಅಂದ್ಬಿಟ್ಟು ಅಡಿಕೆ, ಕಾಫಿ, ಮೆಣಸು ಎಲ್ಲ ಫಸ್ಟ್ ಹಾಕ್ತಿದ್ವಿ ನಾವು. ಒಂದ್ 20, 25, 30 ವರ್ಷದಿಂದ ಮೆಣಸು ಇವೆಲ್ಲ ಹಾಕೊಂಬತ್ತಾ ಇದ್ದ. ಇವಾಗ ಅಡಿಕೆ ಗಿಡ ಹಾಕಿ ನಾವು. ಕಾಫಿ ಇತ್ತು ಫಸ್ಟ್. ಈಗ ಅಡಿಕೆ ಬೇರೆ ಬೇರೆ ಕೃಷಿ ಮಾಡೋಂತ, ಯಾಕಂದ್ರೆ ಈಗ್ಲೇ ವಾತಾವರಣಕ್ಕೆ ಅಂದ್ಕೊಳ್ಬೇಕಲ್ಲ, ಆ ತರ ಮಾಡ್ಕೊಂಡು ಹೋಯ್ತಾ. ಆಗಿನ ಒಂದು ಕೃಷಿ ಪದ್ಧತಿ ಆಗಿರ್ಬೋದು, ವ್ಯವಸಾಯ ಕ್ರಮಗಳು ಹೇಗಿತ್ತು ಅವಾಗ ಸರ್? ಅಂದ್ರೆ ಈಗ ಟ್ರಾಕ್ಟರ್ ಇರ್ತಿಲ್ಲ, ಎಲ್ಲ ಏರು ಉತ್ತ ಬಿತ್ತನೆ ಮಾಡ್ಬೇಕಾಯ್ತು ಅಲ್ಲಿ. ಆಗ್ಲೂ ಈಗಲೂ ನೋಡಿದ್ರೆ ನಮ್ಗೆ ಈಗ ಸ್ವಲ್ಪ ಸುಖ ಅಂತ ಅಲ್ಬೋದು. ಆಗ ಬೆಳಿಗ್ಗೆನೆ ಹೇಳ್ಬೇಕು, ಬೆಳಿಗ್ಗೆ 5 ಗಂಟೆಗೆ ಹೇಳ್ಬೇಕು, ಏರ್ ಕಟ್ಬೇಕು. 5 ಗಂಟೆ ರಾತ್ರಿ 5 ಗಂಟೆ ಆಗ್ಬೇಕು. 5 ಗಂಟೆ ಆಯ್ತು, 6 ಗಂಟೆ ನಾವು ಆಯ್ತು ಎಲ್ಲ ಮುಗಿಸ್ ಬರತ್ಲಿ. ಆ ಕಷ್ಟ. ಈಗ ಸ್ವಲ್ಪ ಸುಖ ಅನ್ಬೇಕು. ಈಗ ನಮ್ಮ ಮಕ್ಳಿಗೆಲ್ಲ ಸುಖ ಅನ್ಬೇಕು. ನಮಗ್ ಸ್ವಲ್ಪ ಕಷ್ಟ ಆಗಿದ್ದು ಅಲ್ಲಿ. ಈಗ ಪರವಾಗಿಲ್ಲ ಅಂತ ನನ್ನ ಅನ್ಸಿಕೆ ಇದೆ. ಅವಾಗ್ಲಿಂದ ಕೂಡ ತಾವು ಸಾವಯವ ಕೃಷಿ ಮಾಡ್ಕೊಂಡ್ ಬಂದಿರೋದು. ನಾವು ಇಂಗ್ಲಿಷ್ ಗೊಬ್ಬರನ ಆಗ್ತಾ ಇಲ್ಲ ಅಲ್ಲಿ, ಸಾವಯವ ಕೃಷಿನೇ ಆಗ್ತಾ ಇರೋದು. ಈಗ ಅಡಿಕೆ ಗಿಡಕ್ಕೂ ನಾವು ಅದೇ ಗೊಬ್ಬರನೇ ಆಗ್ತಾ ಇರೋದು ಅಲ್ಲಿ. ಇಂಗ್ಲಿಷ್ ಗೊಬ್ಬರನ ಯೂಸ್ ಮಾಡ್ತಾ ಇಲ್ಲ. ಪ್ರಸ್ತುತವಾಗಿ ತಮ್ದು ಒಟ್ಟು ಎಷ್ಟು ಎಕರೆ ಪ್ರದೇಶ ಇದೆ? ನಮ್ಮ 3.25 ಎಕರೆ ಇದೆ. 3.25 ಎಕರೆ. ಈಗ ಇರುವಂತ 3.25 ಎಕರೆ ಭೂ ಪ್ರದೇಶವನ್ನ ಯಾವ ರೀತಿ ತಾವು ವಿಂಗಡಣೆ ಮಾಡ್ಕೊಂಡು ಬೇರೆ ಬೇರೆ ಬೆಳೆಗಳನ್ನ ಬೆಳೀತಾ ಇದ್ರೆ, ಅಥವಾ ಒಂದೇ ಬೆಳೆಯನ್ನ? ಇಲ್ಲ ನಾವು ಬೇರೆ ಬೇರೆ ಬೆಳೆ ಅಲ್ಲೇ. ಈಗ ಒಂದು 2.25 ಎಕರೆ ಅಷ್ಟು ಅಡಿಕೆ ಹಾಕೊಂಡು, ಅಡಿಕೆ ಗಿಡ ಅದ್ರಲ್ಲಿ ಒಂದ್ ಸ್ವಲ್ಪ ಕಾಚಲು, ಬಾಳೆ ಇವ್ ಮಾಡಿ ನಾವು. ಇನ್ನೊಂದ್ ಸ್ವಲ್ಪ ಭತ್ತ ಬೆಳ್ಕೊತಾನ. 1.25 ಎಕರೆ ಅಷ್ಟು ಭತ್ತ ಬೆಳ್ಕೊತಾನ ಅಲ್ಲಿ. ಭತ್ತ ಬೆಳ್ಕೊಂಡು ನಮ್ಗೆ ಅಷ್ಟೇನು ಭತ್ತ ಬೇಡಿ ಅಲ್ಲಿ. ಒಂದ್ 40-50 ಮೂಟೆ ಭತ್ತ ಅಷ್ಟು ಬೆಳೆತು ನಾವು ಸ್ವಲ್ಪ ಬೆಳ್ಕೊಂಡು ಮಂತ್ ಬಗ್ಗೆ ಮಾರಾಟ ಮಾಡ್ಬೋದು. ನಿಮ್ಮ ಈ ಭೂ ಪ್ರದೇಶ ಆಗಿರ್ಬೋದು ಸರ್, ಈ ಡಿಬಿಗುಪ್ಪೆ ವಲಯ ಏನಿದೆ, ಇಲ್ಲಿನ ವಾತಾವರಣ ಆಗಿರ್ಬೋದು, ಮತ್ತೆ ಇಲ್ಲಿನ ಮಣ್ಣಿನ ಫಲವತ್ತತೆ ಆಗಿರ್ಬೋದು, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿನ ತಿಳಿಸ್ಕೊಡಿ. ಇಲ್ಲಿ ಸರ್ ಅಂದ್ರೆ ನಮ್ದು ಕೇರಳ ಪಕ್ಕ ಇರೋದಾಗೆ ಎಲ್ಲ ವಾತಾವರಣ ಚೆನ್ನಾಗಿದೆ. ಇಲ್ಲಿ ಮಳೆ ಈ ಸತಿ ನಮ್ಗೆ ಮಳೆ ಇಲ್ದಂತೆ ಇರೋವು. ಎಲ್ಲಾ ವರ್ಷ ನಮ್ಗೆ ಫಸ್ಟ್ ಆಗೋದಿಲ್ಲ ಮಳೆನ. ಈಗ ನಮ್ಮ ಇಲ್ಲಿ ಆಗ್ಬಿಟ್ಟೆ ಉದ್ಮೂರು ಸೈಡ್ ನಿಮ್ಮ ಆ ಕಡೆ ಬರ್ಬೇಕಾಗಿರೋ ಮಳೆನ ಕೋಟೆ ತಾಲೂಕು ಅಂದ್ರೆ ಫಸ್ಟ್ ಮಳೆ ಬರ್ಬೇಕಂದ್ರೆ ನಮ್ಮ ಇಲ್ಲಿ ದಾಬ ಆಗುತ್ತೆ. ನಮ್ಗಿಲ್ಲಿ ಮಳೆ ಇಲ್ಲ ಅಂದ್ರೆ ಎಲ್ಲಾರು ನಾವು ಇಂಗ್ಲಿಷ್ ಗೊಬ್ಬರನ ಕಮ್ಮಿ ಇಲ್ಲಿ ಹಾಕೋದು. ನಮ್ಮೂರಲ್ಲಿ ಕಮ್ಮಿ ಹಾಕೋದು. ನಾವು ಎಲ್ಲ ಸಾವಯವ ಜಾಸ್ತಿ ಮಾಡ್ತಾ ಇರೋದು. ಯಾಕಂದ್ರೆ ಸ್ವಂತ ನಾವು ಊಟಕ್ಕೆಲ್ಲ ಬಳಸ್ತಾವ ನಾವು ಅಲ್ಲಿ. ಇಂಗ್ಲಿಷ್ ಗೊಬ್ಬರ ಕಮ್ಮಿ ಹಾಕ್ತಾರೆ. ನಮ್ಮ ಹೆಚ್ಚು ಬೆಳೆ ಅಂದಾಗಿ ಸ್ವಲ್ಪ ಇಂಗ್ಲಿಷ್ ಗೊಬ್ಬರನು ಹಾಕ್ತಾರೆ ಈಗ ಅಲ್ಲಿ. ನಾವೆಲ್ಲಾರು ನಮ್ ಕಂಡಾಗ ಅವ್ರ ಅಂತ ಹೇಳಕ್ಕಾಗಲ್ಲ, ಅವ್ರವ್ರು ಮಾಡ್ಕೊಡ್ತಾರೆ ಅಲ್ಲಿ.
ಇದು ಚೆನ್ನಾಗಿದೆ. ಇಲ್ಲಿ ಮಣ್ಣಿನ ಫಲವತ್ತತೆ ಯಾವ ರೀತಿ ಮಣ್ಣು ಹೆಚ್ಚಿನ ಕಂಡು ಬರ್ತೀವಿ ಅಂತ? ಇಲ್ಲಿ ಕಪ್ಪು ಮಣ್ಣೆ ಸರ್ ಜಾಸ್ತಿ. ಕಪ್ಪು ಮಣ್ಣು. ಕಪ್ಪು ಮಣ್ಣೆ ಜಾಸ್ತಿ. ಅಂದ್ರೆ ಸುತ್ತಮುತ್ತ ಅರಣ್ಯ ಪ್ರದೇಶ ಮತ್ತೆ ಕೆರೆ ನದಿಗಳು ಜಾಸ್ತಿ ಇರೋದ್ರಿಂದ ಮಣ್ಣಿನ ಫಲವತ್ತತೆ ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ ಸರ್. ಈಗ ನೋಡಿ ನಾವು ಅಡಿಕೆ ಗಿಡಕ್ಕ ಇಂಗ್ಲಿಷ್ ಗೊಬ್ಬರ ಹಾಕಿಲ್ಲ, ಗಿಡ ನೋಡಿದ್ರೆ ಚೆನ್ನಾಗಿದೆ. ಈ ತರ ಚೆನ್ನಾಗ್ ಬರ್ತವೆ. ಇಲ್ಲಿ ಯಾವ ಗಿಡ ಹಾಕೋರು ಚೆನ್ನಾಗ್ ಬರ್ತವೆ. ಭತ್ತನೂ ಅಷ್ಟೇ ಇಂಗ್ಲಿಷ್ ಗೊಬ್ಬರ ಕಮ್ಮಿನೇ ಹಾಕ್ತೇವೆ ನಾವು ಅಲ್ಲಿ, ಅಂದ್ರೂ ಫಸಲು ಬರ್ತವೆ. ಚೆನ್ನಾಗಿದೆ. ಈಗ 3.25 ಎಕರೆ ತಾವು ಭೂ ಪ್ರದೇಶದಲ್ಲಿ ಕೃಷಿ ಮಾಡ್ತಾ ಇದ್ರಲ್ಲ, ಇದಕ್ಕೆ ಅಗತ್ಯ ನೀರಾವರಿ ವ್ಯವಸ್ಥೆಯನ್ನು ಯಾವ ರೀತಿ ಮಾಡ್ಕೊಂಡಿದ್ದಾರೆ ಸರ್? ನಾವು ಬೋರ್ ಮಾಡ್ಕೊಂಡಿ ನಾವು. ನಮ್ಗೆ ಈಗ ಈಚೀಚೆಗೆ ಬೋರ್ ಮಾಡ್ಕೊಂಡ್ರು. ಒಂದ್ 10 ವರ್ಷದಿಂದ ಈ ಕಡೆ ಬೋರ್ ಇದೆ ನಮ್ಗೆ. ಅಲ್ಲಿ ಫಸ್ಟ್ ಮಳೆ ನೀರಿಗೆ ಮಾಡ್ಕೊಂಡ್ ಬರ್ತಾ ಇತ್ತು. ಮಳೆ ನೀರು ನಮ್ಗೆ ಇದಿಲ್ಲ, ಬೋರ್ ಇತ್ತಿಲ್ಲ. ಬೋರ್ ವ್ಯವಸ್ಥೆ ಮಾಡ್ಕೊಂಡು ಎಷ್ಟು ದಿನ ಆಯ್ತು? ನಮ್ದೊಂದು 10 ವರ್ಷ ಆಗಿದೆ. 10 ವರ್ಷದಿಂದ ಬೋರ್ ಇದೆ. ನಮ್ಗೆ ಎಲ್ಲರಿಗೂ ಇಲ್ಲ, ನಮ್ಗಿದೆ. ನಮ್ ಈ ಭಾಗದಲ್ಲಿ ಒಂದ್ ಸ್ವಲ್ಪ ಜನಗಳಿಗೆ ಎಲ್ಲರಿಗೂ ಬೋರ್ ಇದೆ, ಬೇರೆ ಬೇರೆಗೂ ಬೋರ್ ಇಲ್ಲ. ಈಗ ತಾವು ಸರ್ ಪ್ರಮುಖವಾಗಿ ವಾಣಿಜ್ಯ ಬೆಳೆಗಳಲ್ಲಿ ಅಡಿಕೆ ಆಗಿರ್ಬೋದು, ಕಾಫಿ ಮತ್ತೆ ಬಾಳೆಹಣ್ಣೆ ಬೆಳೀತಾ ಇದ್ದೀರಾ. ಈ ಪ್ರಮುಖ ವಾಣಿಜ್ಯ ಬೆಳೆಗಳ ಬೇಸಾಯ ಕ್ರಮ ಆಗಿರ್ಬೋದು, ಇಲ್ಲಿನ ವಾತಾವರಣಕ್ಕೆ ಅವುಗಳ ಒಂದು ವ್ಯವಸಾಯ ಪದ್ಧತಿ ಆಗಿರ್ಬೋದು, ಯಾವ ರೀತಿ ಮಾಡ್ತಾ ಬರ್ತಾ ಇದ್ದಾರೆ? ಸೊ ಇಲ್ಲಿ ಹೇಳ್ಬೇಕಂತಾರೆ ನಮ್ಗೊಂದ್ ಸ್ವಲ್ಪ ಬೆಳೆತು ನಾವು. ಈಗ ನೋಡಿ ತೆಂಗು ಹಾಕೊಂಡು ನಾವು ಒಂದು 150 ಅಷ್ಟು ತೆಂಗಿದೆ. ರಾತ್ರಿ ನಿದ್ರೆ ಇಲ್ಲ ನಮ್ಗೆ. ಆನೆ ಕಾಟ, ಆನೆಗೂ ಜಾಸ್ತಿ ಹೊಡ್ತಾಳೆ. ಆಮೇಲೆ ಅದ್ರ ಮಧ್ಯೆ ಅಡಕೆನ ಹಾಕ್ಬಿಟ್ಟು ನಾವು ಬಾಳೆ ಹಾಕರು ಅದೊಂದು ಕಷ್ಟನೇ ಅಲ್ಲಿ. ಮತ್ತೆ ಏನು ತೊಂದ್ರೆ ಏನೂ ಇಲ್ಲ ನಮ್ಗೆ. ಇಲ್ಲಿ ಇರೋರಿಗೆ ಏನ್ ತೊಂದ್ರೆ ಇಲ್ಲ. ಎಲ್ಲರಿಗೂ ಶುಗರ್ ಪಗರು. ನಮ್ಗೆ ಬೇರೆ ಕಡೆ ನೋಡಿದ್ರೆ ನಮ್ಮ ಪಂಚಾಯತಿ ಅಂದ್ರೆ ಚೆನ್ನಾಗಿದೆ ನೋಡಿ. ನಮ್ಗೆ 54 ವರ್ಷ ಆಗಿದೆ, ಶುಗರ್ ಇಲ್ಲ ಅಲ್ಲಿ. ಶುಗರ್ ಪ್ರಸಾದ ನಮ್ಮ ಅಮ್ಮನಿಗೆ 85 ವರ್ಷ ಆಗಿದೆ, ಅವ್ರಿಗೇನು ಇಲ್ಲ. ಇದರಿಂದ ನಮ್ಗೆ ಸ್ವಲ್ಪ ಗುಣ ಅಂತ ಕಾಣ್ಬೋದು. ಈ ಬೆಳೆ ಅಂದಾಗೆ ನಮ್ಗೆ ಚೆನ್ನಾಗಿದೆ. ಈಗ ಕಾಫಿಯನ್ನ ಎಷ್ಟು ಪ್ರದೇಶದಲ್ಲಿ ತಾವು ಬೆಳೆದಿದ್ದೀರಾ? ಅವುಗಳ ವ್ಯವಸಾಯ ಕ್ರಮ ಆಗಿರ್ಬೋದು, ಅದು ವರ್ಷದಲ್ಲಿ ಯಾವ ಬಾರಿ ಅದು ಫಲ ಕೊಡೋದಾಗಿರ್ಬೋದು, ಮತ್ತೆ ಇದ್ರ ಇಳುವರಿ ಇದ್ರ ಕುರಿತು ಮಾಹಿತಿ ಹಂಚ್ಕೊಳ್ಳಿ. ಸರ್ ನಾವು ಕಾಫಿ ಗಿಡ ಹಾಕಿದ್ ಸರ್ ಒಂದು 1/2 ಎಕರೆ ಆಗಿತ್ತು. ಫಸ್ಟ್ ಮೆಣಸು ಹಾಕಿದ್ದು, ಕಾಳು ಮೆಣಸು. ಅದು ಏನಾಯ್ತು ಅಂದ್ರೆ ಒಬ್ರು ಕೇರಳದವ್ರು ಬಂದ್ಬಿಟ್ಟು ಈ ಮೆಣಸು ಗಿಡ ಇದ್ರೆ ಅಲ್ಲ ಕಾಫಿ ಗಿಡ ಇದ್ರೆ ಮೆಣಸು ಗಿಡ ಹೋಯ್ತ ಮೇಲೆ ನಾವು ಕಾಫಿ ಕಡ್ದಾಕ್ಬಿಟ್ಟು ಇವಾಗ ಕಾಫಿ ಹಾಕಿ ನಾವು ನಮ್ಗಲ್ಲಿ ನಾವು ಕುಡಿಯಕಲ್ಲ ಮನೆಗೆ ಬಳಸ್ಕೊಳ್ಳೋದ್ರೆ ನಮ್ಗೊಂದ್ 3-4 ಕಾಫಿ ಗಿಡ ಅವೆ. ಅದು ಅಬ್ಲೇ ಮಾಡ್ಕೋತೀವಿ ನಾವು, ಸ್ವಂತಾನೆ ಮಾಡ್ಕೊಳ್ಳೋದು. ನಾವು ಹೊರಗಡೆ ತಗೊಂಬರಲ್ಲ ಕಾಫಿನ. ಅವು ಒಂದು 6 ತಿಂಗಳು ಬೆಳೆ ಸರ್, ಚೆನ್ನಾಗಿದೆ. ಹಾಗೆ ಅಡಿಕೆ ಬೆಳೆ ಕುರಿತು ಅದ್ರ ಕುರಿತು ಮಾಹಿತಿ ಅಡಿಕೆ ಈಗ ಹಾಕಿ ಕಲ್ಸತ್ ಸ್ವಲ್ಪ ನಮ್ಗೊಂದು 2-3 ಚಾಕ್ ಸಿಗ್ದ. ಈಗ ಹೊಸ ಗಿಡ ನಮ್ಗೆ ಅದ್ರ ಅನುಭವ ಇನ್ನೂ ಬಂದಿಲ್ಲ. ಇನ್ನು ಇತ್ತೀಚೆಗೆ ಹಾಕಿರೋವು ನಾವು ದೂರ ಎಲ್ಲಾ ಕಡೆ ನೋಡೋ ತೋಟ ನೋಡ್ಕೊಂಡ್ ಬಂದಾಗ ಸ್ವಲ್ಪ ಇಳುವರಿ ಪರವಾಗಿಲ್ಲ ಅಂತ ನಮ್ಗ ಅನಿಸ್ತದೆ ಅಲ್ಲಿ. ಯಾಕಂದ್ರೆ ಆದಾಯ ಸಿಗ್ತೇವೆ ನೋಡಿ ನಮ್ಗೆ ಕೆಲಸ ಜಾಸ್ತಿವಲ್ಲ ಅಲ್ಲಿ, ಅದರಿಂದ ಆದಾಯ ಬಂದ್ಕೊಂಡಿರ್ತವೆ. ಒಂದು 10-30 ವರ್ಷ ಆದಾಯ ಸಿಗ್ತವೆ. ಮೊದ್ಲು ಮೆಣಸು ಮತ್ತೆ ಕಾಫಿ ಒಟ್ಟಿಗೆ ಒಟ್ಟಿಗೆ ಹಾಗಾಕಿದ್ದು. ಮೆಣಸು ಗಿಡ ಮಾಡೋದು ಎಲ್ಲ ಕಿತ್ಬಿಟ್ಟ ಅವು. ಆಗ ಮೆಣಸು ಹೋಯ್ತು, ಮಳೆ ಜಾಸ್ತಿ ಆಗಿತ್ತು. ಮೆಣಸಿಗೆ ಮಳೆ ಜಾಸ್ತಿ ಆಗಲ್ಲ ಅಲ್ಲಿ. ಕಾಫಿ ಗಿಡ ಹೇಳ್ಕೊಂಡಿದ್ದ. ಆಮೇಲೆ ತೋಟ ಹೋಯ್ತಲ್ಲ ಅಂತ ಬೇಜಾರ್ಕೊಂಡ್ಬಿಟ್ಟು ಈ ಫಸ್ಟ್ ಮೆಣಸು ಗಿಡ ಇದ್ದತ್ಲೆ ತೆಗೆದ್ಬಿಟ್ಟು ಕಾಫಿ ಗಿಡನ ಈಚೆ ಪುನಃ ಈಗ ಹಾಕಿರೋ ಕಾಫಿ ಗಿಡನ ಅಲ್ಲಿ ಸ್ವಲ್ಪ ಇದೆ. ಒಂದು 1/2 ಎಕರೆದಲ್ಲಿ ಮಾಡೀನಿ. ಈಗ 1/2 ಎಕರೆ ಕಾಫಿ ಗಿಡ ಹಾಕಿನ, ಅಡಿಕೆ ಮಧ್ಯಾಹ್ನ ಹಾಕಿನ. ಹಾಗೆ ಸರ್, ಈಗ ತಾವು ಕಾರ್ಯಕ್ರಮದ ಆರಂಭದಲ್ಲಿ ಹೇಳಿದ್ರಿ ತಮ್ಮ ತಂದೆ ಕಾಲದಿಂದಲೂ ಕೂಡ ಭತ್ತವನ್ನ ಹೆಚ್ಚಾಗಿ ಬೆಳೀತಾ ಇದ್ದಾರೆ. ಭತ್ತ ಆಗಿರ್ಬೋದು, ರಾಗಿ ಆಗಿರ್ಬೋದು ಬೆಳೀತಾ ಇದ್ದಾರೆ. ಆ ಭತ್ತದ ಬೇಸಾಯ ಆಗಿರ್ಬೋದು, ಬೇಸಾಯ ಕ್ರಮ ಮತ್ತೆ ಅಗತ್ಯ ಗೊಬ್ಬರ ಆಗಿರ್ಬೋದು, ಇದನ್ನ ಪೂರೈಸೋದಾಗಿರ್ಬೋದು, ಇದನ್ನೆಲ್ಲ ಆಗ್ಲಿಂದ ಯಾವ ರೀತಿ ಮಾಡ್ತಾ ಬರ್ತಾರೆ? ಪ್ರಸ್ತುತ ಯಾವ್ಯಾವ ತಳಿಗಳನ್ನ ಬೆಳೀತಾ ಇದ್ದಾರೆ ಭತ್ತದಲ್ಲಿ? ಸರ್ ನಾವು ಆಗ ಅಂದ್ರೆ ಈ ತಳಿ ಬೆಳೆಯುತ್ತಿದ್ರು ಸರ್. ಆಗ ದೊಡ್ಡಿ, ಆಲ್ದೊಡ್ಡಿ ಈ ತರದ್ದು ಬೇರೆ ಬೇರೆ ಭತ್ತ ಬೆಳೆದಿತ್ತು. ಅದೆಲ್ಲ ದಪ್ಪಕ್ಕೆ ಅವು. ಇವಾಗ ಬೇರೆ ಬೆಳೆ ಅಂದಾಗ ಈಗ ನೋಡಿ 64 ಬೆಳಿ ಭತ್ತ, ಬೀಟ್ ರೈಸ್ ಈ ತರದ್ ಬೆಳೆತನು ಇಲ್ಲಿ. ಫಸ್ಟ್ ಚೆನ್ನಾಗಿದ್ದು ಅಂದ್ರೆ ಎಲ್ಲ ಕೆಂಪು ಭತ್ತನೇ ಬೆಳೆತಿದ್ದು ಅಲ್ಲಿ, ಎಲ್ಲ ದಪ್ಪಕ್ಕಿ ಅವು ಅಂದ್ರೆ 6 ತಿಂಗಳು ಬೆಳೆ. ಈಗ 3 ತಿಂಗಳು 4 ತಿಂಗಳು ಬೆಳೆ ಅಲ್ಲಿ. ನಾವ್ ಇದಕ್ಕೂ ಅದಕ್ಕೂ ಹೋಲಿಸ್ಕೊಂಡ್ರೆ ಅದು ಚೆನ್ನಾಗಿತ್ತು. ಯಾಕಂದ್ರೆ ಇದು 1 ಸೇರಿಕೆ ಹಾಕೋ ನಾವ್ 10 ಸೇರಿಕೆ ಹಾಕಿ ಸಾಕೋದು ಊಟಕ್ಕೆ, ಅದು ಚೆನ್ನಾಗಿತ್ತು. ಈ ತರ ಸರ್. ಅಂದ್ರೆ ನೀವು ಭತ್ತದ ಒಂದು ಬೇಸಾಯ ಆಗಿರೋದು, ಭತ್ತದ ಒಂದು ನಾಟಿ ವಿಧಾನ ಆಗಿರ್ಬೋದು, ನಾಟಿ ಮುಖಾಂತರ ಬೆಳೀತಾ ಇದ್ದೀರಾ ಅಥವಾ ನಾಟಿ ಭತ್ತವನ್ನ ಫಸ್ಟ್ ಚೆಲ್ಲು ಮಾಡ್ತಿದ್ದ, ಇವಾಗ ನಾಟಿನ ಮಾಡ್ತಾರ. ಈಗ ಪ್ರಮುಖವಾಗಿ ಜೊತೆಗೆ ವಾಣಿಜ್ಯ ಬೆಳೆಗಳಲ್ಲಿ ಬಾಳೆಯನ್ನು ಕೂಡ ತಾವು ಬೆಳೀತಾ ಇದ್ದೀರಾ. ಬಾಳೆ ಬೇಸಾಯ ಕ್ರಮ ಆಗಿರ್ಬೋದು, ಅದರ ಒಂದು ನಿರ್ವಹಣೆ ಆಗಿರ್ಬೋದು, ಅದು ಈ ಕಾಡಂಚಿನ ಪ್ರದೇಶದಲ್ಲಿ ಬಾಳೆಯನ್ನು ನಿರ್ವಹಣೆ ಮಾಡೋದು ಕೂಡ ಒಂದು ಸವಾಲಿನ ಕೆಲಸ. ಇದನ್ನ ಯಾವ ರೀತಿ ಮಾಡ್ತಾ ಇದ್ದೀರಾ? ಸರ್ ನಮ್ಮ ಬಾಳೆ ಅಂತಂದ್ರೆ ಮಧ್ಯಾಹ್ನ ನಾವ್ ಹಾಕೊಳ್ಳೋದು, ಅದೇ ಸಪರೇಟ್ ಮಾಡಿಲ್ಲ ಇಲ್ಲಿ. ನಾವು ಸಪರೇಟ್ ಮಾಡಿದ್ದು ಒಂದ್ 2-3 ವರ್ಷ ಸಪರೇಟ್ ಮಾಡಿದ್ದ. ಸ್ವಲ್ಪ ನೀರಿಂದು ತೊಂದರೆಯಿಂದಾಗಿ ಬಿಟ್ಬಿಟ್ಟಿದ್ದ ಅಲ್ಲಿ. ಇವಾಗ ನಮ್ಗೆ ಮನೆಗೂ ಬೇಕು ಸ್ವಲ್ಪ ಬಾಳೆ. ಆಮೇಲೆ
ಅದೇ ಸಪ್ರೇಟ್ ಮಾಡ್ತೀನಿ ನೋಡಿ, ಒಟ್ಟಿಗೆ ಮಾಡ್ತೀನಲ್ಲ, ಸ್ವಲ್ಪ ಕೊನೆ ಇದ್ರೆ ಮಾರಾಟ ಮಾಡ್ಬೋದಲ್ಲ ಅಂತ ಮಾಡ್ಕೊಂಡೆ. ಹೂ ಚೆನ್ನಾಗಿದೆ. ನಾವೇನು ನೋಡಿ ಬಾಳೆ ಗಿಡ ಇದೆ ನೋಡಿ, ಏನು ಗೊಬ್ಬರ ಹಾಕಿಲ್ಲ, ಅವೇ ಬೆಳ್ಕೊಂಡಿದೆ ಅಲ್ಲಿ ಅಷ್ಟೇ. ಅಂದ್ರೆ ಈಗ ಪ್ರಮುಖವಾಗಿ ವಾಣಿಜ್ಯ ಬೆಳೆಗಳಲ್ಲಿ ಒಂದಷ್ಟು ಅಗತ್ಯ ಪೋಷಕಾಂಶಗಳನ್ನ ಪೂರೈಸುವ ನಿಟ್ಟಿನಲ್ಲಿ ತಾವು ಸಾವಯವ ಪದ್ಧತಿನೇ ಸಾವಯವ ಕ್ರಮವನ್ನೇ ಅನುಸರಿಸ್ತೀವಿ. ಈ ಸಾವಯವ ಗೊಬ್ಬರ ಆಗಿರ್ಬೋದು, ಪ್ರಮುಖವಾಗಿ ಎರೆಹುಳು ತೊಟ್ಟಿಯನ್ನ ಮಾಡ್ಕೊಂಡು ನೀವು ಗೊಬ್ಬರ ತಯಾರಿಸೋದಾಗಿರ್ಬೋದು, ಇದರ ವಿಧಾನ ಆಗಿರ್ಬೋದು, ಮತ್ತೆ ಅದು ಗೊಬ್ಬರ ತಯಾರಿಕೆ ಆಗುವಂತ ಒಂದು ವಿಧಾನ, ಅದನ್ನ ಬಳಸೋ ವಿಧಾನ, ಇದ್ರ ಕುರಿತು ಅದ್ರ ಮಹತ್ವವನ್ನು ಕುರಿತು ಮಾಹಿತಿಯನ್ನು ತಿಳಿಸ್ಕೊಡಿ ಸರ್. ನಾವು ಗೊಬ್ಬರ ತಟ್ಟಿ ಮಾಡ್ಕೊಂಡಿದ್ದು, ಎರೆಹುಳು ತಟ್ಟಿ ಮಾಡ್ಕೊಂಡಿದ್ದು. ಅವರು ನಮ್ಗೊಬ್ರು ಟ್ರೈನಿಂಗ್ ಕೊಟ್ಟಿದ್ರು, ಈ ತರ ಮಾಡಿ. ನಮ್ಗೆ ಹೊಸ್ತದು, ನಮ್ಗೆ ಅದನ್ನ ಬಗ್ಗೆ ಗೊತ್ತಿದ್ದಿಲ್ಲ. ಆಗ ಸೊಪ್ಪನ್ನು ಹಾಕೋದು, ಸ್ವಲ್ಪ ಮಣ್ಣನ್ನು ಹಾಕೋದು, ಅಲ್ಲಿ ಹಾಕ್ಬಿಟ್ಟು ಮುಚ್ಚಿಬಿಟ್ಟು ನೀರ್ ಹಾಕೊಂಡಿರೋದು. ಸುಮ್ಮನೆ ಅವು ಆ ಸೊಪ್ಪನೆ ಮೇದ್ಬಿಟ್ಟು ಗೊಬ್ಬರ ಹಾಕಿದ್ದು. ಆಗ ನಾವು ಎರೆಹುಳು ಬೇರೆ ಕಡೆ ಮಾಡಿಕೊಂಡು ಗೊಬ್ಬರನ್ನೇ ಬೇರೆ ಕಡೆ ಮಾಡ್ಕೊತಿದ್ವು. ಆಗ ತೋಟಕ್ಕೆ ಹಾಕ್ತಿದ್ದು. ಎಷ್ಟು ದಿನಗಳ ಕಾಲ ಸಮಯ ಬೇಕಾಗುತ್ತೆ ಸರ್ ಸ್ವತಃ ತಾವೇ ಒಂದು ಎರೆಹುಳು ತೊಟ್ಟಿ ಮುಖಾಂತರ ಗೊಬ್ಬರವನ್ನ ತಯಾರಿಸೋದು? ಅದಂತೂ 45 ಜನ ಬೇಕು ಸರ್. 45 ಜನದಿಂದ ಸಣ್ಣ ಮರಿ ಕೊಡ್ತಾರೆ ನೋಡಿ, ದಪ್ಪ ಆದ್ಮೇಲೆ ಒಂದ್ 45 ದಿನದಿಂದ ಆ ಕಡೆ ಗೊಬ್ಬರ ಆಯ್ತದೆ. ಒಂದು 3 ತಿಂಗಳು ಚೆನ್ನಾಗಿ ಗೊಬ್ಬರ ಆಯ್ತದೆ. 3 ತಿಂಗಳ ಮೇಲೆ ಎತ್ಕೊಳ್ಬೋದು ಗೊಬ್ಬರ. ಎಷ್ಟು ತೊಟ್ಟಿ ಮಾಡ್ಕೊಂಡಿದ್ದೀರಾ ಎರೆಹುಳು? ಸರ್ ನಾವು 1 30 ಮಾಡ್ಕೊಂಡಿದ್ದ, ದೊಡ್ಡದು 20-15 ಅಡಿ ಅಷ್ಟು ದೊಡ್ಡ ತಟ್ಟಿ ಮಾಡ್ಕೊಂಡಿದ್ದ. ದೊಡ್ಡ ತೊಟ್ಟಿ ಮಾಡಿದ್ದು. ಅಲ್ಲಿ ಚೆನ್ನಾಗಿ ಗೊಬ್ಬರ ಬರ್ತೀವಿ. ನಾವು ಹಾಕ್ತಿದ್ದು ಬೇರೆ ಸೇಲ್ ಮಾಡ್ತೀವಿ. ಅಂದ್ರೆ ತಮ್ಮ ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಬಳಸ್ಕೊಂಡು ಮಾರಾಟ ಮಾಡ್ತೀವಿ. ಈಗ ನೀವು ಮಾಡಿರುವಂತ ಒಂದು ತೊಟ್ಟಿಯಲ್ಲಿರುವಂತ ಗೊಬ್ಬರ ಸಮರ್ಪಕವಾಗಿ ತಮ್ಮ ಎಲ್ಲಾ ಬೆಳೆಗಳಿಗೆ ಸಾಕಾಯ್ತದೆ ಸರ್. ನಮ್ಗೆ ನಾವೆಲ್ಲ ಕೂಡ ಹಾಕ್ತಿದ್ದಿಲ್ಲ, ಹೊಸ ಹಾಕೊಂಡು ಹೋಗ್ತಿದ್ದಲ್ಲ, ಅಲ್ಲಿ 3 ತಿಂಗಳು ಗೊಬ್ಬರ ಬರ್ತಿದ್ದಲ್ಲ, ಅದರಿಂದ ನಮ್ಗೆ ಸಾಕಾಯ್ತಿದ್ದು. ಅಂದ್ರೆ ಹೊರಗಡೆಯಿಂದ ಯಾವ್ದು ರೀತಿಯ ರಾಸಾಯನಿಕ ಗೊಬ್ಬರವನ್ನು ತಂದು ಬಳಸೋದಾಗಿರ್ಲಿ, ರಾಸಾಯನಿಕ ಕೀಟನಾಶಕದಿಂದ ಇಲ್ಲ, ಕಮ್ಮಿ ನಾವು ಅದು ಸಂಪೂರ್ಣವಾಗಿ ಸಾವಯವ ಕೃಷಿಯನ್ನು ಮಾಡ್ತಾ ಇದ್ವಿ. ನೋಡಿ ನಾವು ಅಕ್ಕಿ ಬೇರೆ ಗೊಬ್ಬರ ತಗೊಂಡಿವಿ ನಾವು, ಸಾವಯವ ಅದನ್ನೇ ಹಾಕ್ತಾರ, ಕೇರಳದಲ್ಲಿ ಕೊಡ್ತಾರೆ, ಅದನ್ನೇ ನಾವು ತಂದ್ಕೊಂಡು ಹಾಕೋದು. ಈಗ ಸರ್ ಪ್ರಮುಖವಾಗಿ ತಾವು ಈ ವಾಣಿಜ್ಯ ಬೆಳೆಗಳನ್ನ ಏನ್ ಬೆಳಿತಾ ಇದ್ದೀರಾ, ಕಾಫಿ ಆಗಿರ್ಬೋದು, ಬಾಳೆ ಜೊತೆಗೆ ಭತ್ತ ಆಗಿರ್ಬೋದು, ಈ ಬೆಳೆದಂತ ಬೆಳೆಗಳನ್ನ ಮಾರಾಟ ಮಾಡ್ಲಿಕ್ಕೆ ಮಾರುಕಟ್ಟೆ ವ್ಯವಸ್ಥೆ ಎಲ್ಲಿ ಕಲ್ಪಿಸ್ಕೊಂಡಿದ್ದೀರಾ? ಸರ್ ನಾವೆಲ್ಲ ಕೇರಳ ಮಾಡ್ಕೊಂಡು, ನಮ್ ಕರ್ನಾಟಕ ಅಂದ್ರೆ ನಮ್ಗೆ ಹ್ಯಾಂಡ್ ಪೋಸ್ಟ್ ಹೋಗ್ಬೇಕು, 40 ಕಿಲೋಮೀಟರ್ ಹೋಗ್ಬೇಕು. ಇವಾಗ ಹತ್ರ ಇಲ್ಲೇ ಮನೆ ತಗೋತಾರೆ, ನಾವೆಲ್ಲ ಇಲ್ಲೇ ಮಾರ್ಬೋದು. ಅಲ್ಲಿ ನಮ್ ಕಡೆ ಹೋಗಲ್ಲ, ಮಾರಾಟ ಇಲ್ಲಿ. ಅಂದ್ರೆ ಕೇರಳ ಗಡಿ ಭಾಗ ಆಗೋದ್ರಿಂದ ಸಂಪೂರ್ಣವಾಗಿ ಕೇರಳದ ಮಾರ್ಕೆಟ್ ಹೋಯ್ತು. ಭತ್ತನಾಗಿರ್ಬೋದು, ರಾಗಿ ಈ ಕಡೆ ಹೋಗಲ್ಲ, ನಾವು ರಾಗಿ ಬೆಳೆತಲ್ಲ. ಈಗ ಫಸ್ಟ್ ರಾಗಿ ಬೆಳೆದಿತ್ತು, ಮಂತೆಲ್ಲ ಇಲ್ಲೇ ಮಾರಾಟ ಮಾಡ್ಬೋದು. ನಾವೇನು ಮಾರ್ಕೆಟ್ ಹೋಗೋದೇ ಇಲ್ಲ. ಈಗ ನೀರಾವರಿ ವ್ಯವಸ್ಥೆ ಇರೋದ್ರಿಂದ ವಾಣಿಜ್ಯ ಬೆಳೆಗಳಿಗೆ ಏನು ಅನುಕೂಲ ಆಗ್ತಾ ಇದೆ. ಈ ಮಳೆ ಕಾಲದಲ್ಲಿ ಮಳೆಶ್ರಿತವಾಗಿ ಏನಾದ್ರು ಇತರ ಧಾನ್ಯ ಬೆಳೆಗಳು ಏನಾದ್ರು ಬೇರೆ ಬೆಳೆಗಳನ್ನ ಬೆಳಿತಾ ಇದ್ರ? ಸರ್ ಮಳೆಲಿ ಅಂದ್ರೆ ನಾವು ಭತ್ತನೇ, ನಮ್ಗೆ ಇಲ್ಲಿ ಯಾನ ಅನುಕೂಲ ಆಯ್ತವ ಹಬ್ಬ ಬೆಳ್ಕೊತ ನಾವು. ಈಗ ಚೊಟ್ಟಾಗಿರ್ಬೋದು, ಅದಕ್ಕೂ ಮಳೆನೇ ಬೇಕು, ಮಳೆ ಎದುರು ಆಗಲ್ಲ. ಆ ತರ ಬೆಳೆನೇ ಬೇರೆ ಬೇರೆ ಬೆಳೆನೇ ಬೆಳಿತೇವೆ ನಾವು. ನಾವೆಲ್ಲ ಪಂಚಾಯತ್ ಪೂರ್ತಿನೂ ನಾವ್ ಅದೇ ಬೆಳೆತೇವೆ. ಈ ಮಳೆಗೆ ಅನುಸರಿಸ್ಕೊಂಡು ಮಾಡ್ತೇವೆ. ಅಂದ್ರೆ ಮಳೆಗಾಲಕ್ಕೆ ಯಾವ ಸಮಯದಲ್ಲಿ ಯಾವ ತರ ಬೆಳೆಗಳು ಬರುತ್ತೆ ಅದನ್ನ ಹಾಕ್ತೇವೆ. ಇನ್ನು ಮಿಕ್ಕಿದ ಸಮಯದಲ್ಲಿ ನೀರಾವರಿ ವ್ಯವಸ್ಥೆಯಲ್ಲಿ ವಾಣಿಜ್ಯ ಬೆಳೆ ಏನು ನಿರ್ವಹಣೆ ಅದನ್ನ ಮಾಡ್ಕೋತೀವಿ. ಈಗ ಅದೇ ರೀತಿ ಸರ್, ಈಗ ತಾವು ಸಾವಯವ ಕೃಷಿಯನ್ನ ಮಾಡ್ತಾ ಇದ್ರೆ ಅದ್ರಲ್ಲೂ ತಾವೇ ಸ್ವತಃ ಎರೆಹುಳು ಗೊಬ್ಬರವನ್ನು ತಯಾರಿಸ್ಕೊಂಡು ಬಳಸ್ಕೊಳ್ಳೋದಾಗಿರ್ಬೋದು, ಸಂಪೂರ್ಣವಾಗಿ ಸಾವಯವ ಕೃಷಿನಲ್ಲೇ ತಮ್ಮ ಒಂದು ಕೃಷಿ ಜೀವನ ನಡೀತಾ ಇದೆ. ಈ ಸಾವಯವ ಪದ್ಧತಿಯಲ್ಲಿ ಕೃಷಿ ಮಾಡೋದ್ರ ಬಗ್ಗೆ ಆಗಿರ್ಬೋದು, ಈ ಎರೆಹುಳು ಗೊಬ್ಬರ ಮಾಡ್ಕೊಳ್ಳೋದಾಗಿರ್ಬೋದು, ಇನ್ನಿತರ ಕೃಷಿ ಸಂಬಂಧಪಟ್ಟಂತ ಕೆಲವೊಂದು ಚಟುವಟಿಕೆ ಆಗಿರ್ಬೋದು, ಇದನ್ನೇನಾದ್ರೂ ತರಬೇತಿಗಳಲ್ಲಿ ಭಾಗವಹಿಸೋದಾಗಿರ್ಬೋದು, ಕಾರ್ಯಾಗಾರಗಳಲ್ಲಿ ಭಾಗವಹಿಸಿ ಇವುಗಳ ಬಗ್ಗೆ ಹೆಚ್ಚಿನ ಜ್ಞಾನ ಪಡ್ಕೊಂಡು ತಮ್ಮ ಕೃಷಿನಲ್ಲಿ ಅಳವಡಿಸೋದು ಉಂಟಾ? ಉಂಟು ಸರ್. ನಮ್ಗೆ ಎರೆಹುಳು ತಟ್ಟಿ ಗೊಬ್ಬರ ಐತಲ್ಲ ನೋಡಿ, ಅದಕ್ಕೆ ಟ್ರೈನಿಂಗ್ ಕೊಟ್ಟಿದ್ರು. ಅಲ್ಲಿ ಗ್ಯಾಸ್ ಒಂದ್ ಕಡೆ ಟ್ರೈನಿಂಗ್ ಕೊಟ್ಟಿದ್ರು. ನಮ್ದು ಇದಿದೆ ಗೊಬ್ಬರ ಗ್ಯಾಸು, ಅದ್ರ ಮಾಡ್ಕೊಂಡೇನು ಅಲ್ಲೇ ಹಸು ಇದೆಯಲ್ಲ, ಇದೆಲ್ಲ ಟ್ರೈನಿಂಗ್ ಹೋಯ್ತು ಸರ್, ಕೊಡ್ತಾರೆ ನಮ್ಗೆ. ನಾವ್ ಯಾರು ಬೆಳೆ ಬೆಳೆತನೋ ಅವ್ರನ್ನ ಬಂದು ಕರ್ಕೊಂಡು ಹೋಗ್ತಾರೆ. ನಿಮ್ದು ಏನಾದ್ರು ನಿಮ್ಮ ರೈತ ಒಕ್ಕೂಟ ಅಥವಾ ತಮ್ಮದೇ ಆದ ಒಂದು ಸ್ವಸಹಾಯ ಸಂಘ ಏನಾದ್ರು? ಇಲ್ಲ ಸರ್, ಮಾಡ್ಕೊಂಡಿದ್ದು ಅದು ಸ್ವಲ್ಪ ಈ ಒಂದು ಎಲ್ಲಾರು ಬರ್ಲಲ್ಲ ನೋಡಿ, ಅಲ್ಲಿ ಬಿಟ್ಬಿಟ್ಟಿದ್ದು. ಈಗ ಮಾಡ್ಕೊಳ್ಬೇಕು, ಒಂದು ರೈತ ಸಂಘ ಅಂತ ಮಾಡ್ಕೊಳ್ಬೇಕು. ನಮ್ಮ ಈ ಕರ್ನಾಟಕ ಮಾರುಕಟ್ಟೆಗೆ ಮತ್ತು ತಾವೀಗ ಕೊಡ್ತಂತ ಕೇರಳ ಮಾರುಕಟ್ಟೆಗೆ ಹೋಲಿಸ್ಕೊತಂದ್ರೆ ಬೆಳೆಗಳಲ್ಲಿ ಅಥವಾ ಏನಾದ್ರು ವಸ್ತು ವಿನಿಮಯದಲ್ಲಿ ಏನಾದ್ರು ಬದಲಾವಣೆಗಳೇನಾದ್ರು ಇದೆಯಾ? ಬದಲಾವಣೆ ಸರ್, ಈ ಕಡೆ ಕೇರಳನೇ ನಾವು ಕೊಡ್ತಾ ಇರೋದು ಬದಲಾವಣೆ ಚೆನ್ನಾಗಿದೆ. ಮಾರ್ಕೆಟ್ ಸಿಕ್ಕವು ನಮ್ಮ ಈ ಕಡೆ ಕಮ್ಮಿ ಇರ್ತವೆ ಬೆಲೆ. ಈ ಕಡೆ ತರಕಾರಿ ಆಗಿರ್ಬೋದು ಯಾವಾದ್ರೂ ಬೆಲೆ ಕಮ್ಮಿ ಇರ್ತವೆ. ಇಲ್ಲಿ ನಮ್ಮ ಈ ಕಡೆ ಸ್ವಲ್ಪ 1 ರೂಪಾಯಿ ಜಾಸ್ತಿ ಇರ್ತವೆ. ಅದರಿಂದಾಗಿ ನಮ್ ಈ ಕಡೆ ಜೊತೆಗೆ ಸ್ಥಳೀಯವಾಗಿ ನಿಮ್ಮ ಹತ್ರನೇ ಬಂದು ಅದೇ ಇಲ್ಲೇ ಬರ್ತಾರ, ನಮ್ಗೆ ಗಾಡಿ ಬಿಡಿಗಿಲ್ಲ, ಇಲ್ಲೇ ತುಂಬ್ಕೋತಾರೆ. ತಮ್ಮ ಈ ಪಂಚಾಯತಿ ವ್ಯಾಪ್ತಿನಲ್ಲಿ ಸಂಪೂರ್ಣವಾಗಿ ಕೃಷಿ ಜೀವನವನ್ನೇ ಅವಲಂಬಿಸಿದ್ದಾರೆ ಪ್ರತಿಯೊಬ್ಬರು. ತಾವು ಕೂಡ ಒಬ್ಬ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು ಆಗಿರೋದ್ರಿಂದ ನಿಮ್ಗೆಲ್ಲ ಅನುಭವ ಇದೆ. ಇಲ್ಲಿನ ಒಂದು ಕೃಷಿ ಪದ್ಧತಿ ಆಗಿರ್ಬೋದು, ಕೃಷಿ ಜೀವನ ಆಗಿರ್ಬೋದು.
ಈ ಭಾಗದಲ್ಲಿ ಎಷ್ಟು ಸವಾಲಿನ ಒಂದು ಕೆಲಸ ಆಗಿದೆ ಸರ್ ಈ ಕೃಷಿ? ಸೊ ಇಲ್ಲಿ ಒಂದು 2,500 ಎಕರೆ ಅಷ್ಟು ಜಮೀನಿದೆ. ಇಲ್ಲಿ 2,500 ಎಕರೆ ಅಷ್ಟು ಭೂಮಿ ಇದೆ. ಎಲ್ಲಾ ಬೆಳೆನೂ ಬೆಳೆತಾರೆ ಅವ್ರು. ನಾವೇನ್ ಬೆಳೆತಾನೋ, ಈಗ ನೀರು ಇದ್ರೆ ನಾವು 2 ಬೆಳೆ ಬೆಳೆತಾನೋ, ನೀರು ಇಲ್ದಿದ್ರೆ 1 ಬೆಳೆ ಬೆಳಿತಾರೆ. ಇದ್ರ ಬೆಳ್ಕೊಂಡು ಹೋಯ್ತಾರೆ. ಅದ್ರಲ್ಲಿ ಚೆನ್ನಾಗಿ ಏನ್ ತೊಂದ್ರೆ ಇಲ್ಲ ಅಂದ್ರೆ ಹೋಯ್ತಾರೆ. ಅವ್ರ ಜೀವನ ಅವ್ರು ಯಾವ ಕೃಷಿ ಮಾಡ್ತಾರ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಅಲ್ಲಿ ನಾವ್ ಇನ್ನೊಂದು ಹಾಕ್ತಾನೋ, ಚಾನೆ ಗೆಣಸು ಅಂತ ಇಷ್ಟು ದಪ್ಪದ ಒಂದು ಗೆಣಸು ಇದೆ, ಸುಣ್ಣಗೆಡ್ಡೆ, ಅದ್ರ ಬೆಳಿತಾನ. ಒಬ್ಬೊಬ್ರು ಅವ್ರವ್ರಿಗೆ ಏನೋ ಅನ್ಕೋತ ಅದ್ ಬೆಳಿತಾನೆ. ಅನುಕೂಲಕ್ಕೆ ತಕ್ಕಂಗೆ ಅದೇ ಬೆಳಿತಾನೆ. ಕಾಡು ಪ್ರಾಣಿಗಳ ಅವಳಿ ಬೆಳೆ ಕಷ್ಟ ಸರ್ ಅದು ಇಲ್ಲಿ. ಈಗ ಅದು ನೀವು ಸುಣ್ಣಗೆಡ್ಡೆ ಹಾಕ್ಮೇಲೆ ಹಂದಿ ಬರ್ತವೆ, ಅದು ಕಾಟ. ಬಾಳೆ ಹಾಕ್ಬೇಕಂದ್ರೆ ಆನೆ ಕಾಟ, ತೆಂಗ ಹಾಕ್ಬೇಕಂದ್ರೆ ಆನೆ ಕಾಟ. ಈ ತರ ಇದೆ, ಕಷ್ಟನೇ ನಮ್ ಜೀವನ. ಏನು ರಾಷ್ಟ್ರೀಯ ಅರಣ್ಯ ಆಗಿರೋದ್ರಿಂದ ಇಲ್ಲಿ ಒಂದಷ್ಟು ಕೃಷಿ ಅನ್ನೋದು ಕೂಡ ಒಂದು ಸವಾಲಿನ ಒಂದು ಕೆಲಸ ಆಗಿದೆ. ಈಗ ಬಹಳಷ್ಟು ಹಾಡಿಗಳಲ್ಲಿ ನಾವು ಗಮನಿಸಿದೀವಿ, ಬಹಳಷ್ಟು ಆದಿವಾಸಿಗಳು ಕೂಡ ಕೃಷಿಯನ್ನ ಮಾಡ್ತಾರೆ. ಆದ್ರೆ ಅವರು ಮಾಡ್ತಿರುವಂತ ಕೃಷಿ ಜಮೀನಿಗೆ ಅವ್ರ ಹಕ್ಕುಪತ್ರ ಸಿಕ್ಕಿರೋದಿಲ್ಲ, ಮತ್ತೆ ಅವರ ಹೆಸರಿನಲ್ಲಿ ಅದು ಖಾತೆ ಆಗಿರೋದಿಲ್ಲ. ಈ ತರ ಒಂದು ದಾಖಲಾತಿ ಸಮಸ್ಯೆಗಳು ಕೂಡ ಕಾಣ್ತಾ ಇದೆ. ಇಲ್ಲ ಸರ್, ಈಗ ಹಕ್ಕುಪತ್ರ ಆಗಿದೆ, ಎಲ್ಲರಿಗೂ ಆಗಿದೆ. ಈಗ ಈ ತಿಂಗಳಲ್ಲಿ ಕೊಡ್ತಂತ ಒಂದು ಮಾಹಿತಿ ಇದೆ. ಡಿ ಸಿ ಅವರು ತಪ್ಪ ಮಾತಾಡಿದ್ದ, ಈ ತಿಂಗಳಲ್ಲಿ ಕೊಡ್ತಾರೆ ಅಂತ ಹೇಳಿದ್ರೆ. ನಮ್ಗೆಲ್ಲ ಆಗಿದೆ, ಹಕ್ಕುಪತ್ರ ಆಗಿದೆ. ಇಲ್ಲಿ ಹಕ್ಕುಪತ್ರ ಇದೆ, ಕಂದಾಯ ಭೂಮಿನೂ ಇದೆ ಇಲ್ಲಿ. ಆಡಿಯವ್ರಿಗೂ ಒಂದು 450 ಇವಾಗ ವಿತರಣೆ ಮಾಡ್ತಾರೆ. ಅಲ್ಲಿ ಅವ್ರಿಗೂ ಹಕ್ಕುಪತ್ರ ಆಯ್ತಾ. ಈಗ ಅವ್ರೇನೇನ್ ಮಾಡ್ಕೊಂಡಿದ್ರೆ ಅಷ್ಟು ಜಮೀನಿಗೆ ಹಕ್ಕುಪತ್ರ ಆಗಿದೆ. ಈಗ ಈ ಭಾಗದಲ್ಲಿ ಬಹಳಷ್ಟು ಮಂತ್ರಿಗಳಾಗಿರ್ಬೋದು, ಶಾಸಕರು, ಜೊತೆಗೆ ಮುಖ್ಯಮಂತ್ರಿಗಳು ಕೂಡ ನಮ್ಮ ಈ ಭಾಗಕ್ಕೆ ಬಂದು ಇನ್ನು ಮೇಲಿನ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ರು. ಇಲ್ಲೊಂದಷ್ಟು ವಾಸ್ತವ್ಯವನ್ನ ಹೂಡಿ ಬಗ್ಗೆ ಪರಿಶೀಲನೆ ಮಾಡಿದ್ರು. ಆ ಸಂದರ್ಭದಲ್ಲಿ ಕೃಷಿ ಜಮೀನಿಗೆ ಸಂಬಂಧಪಟ್ಟಂತೆ ಆದಿವಾಸಿಗಳಲ್ಲಿರುವಂತಹ ಒಂದು ಕೃಷಿ ಸಮಸ್ಯೆಗಳು, ಜಾಗ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ರು. ಸರ್ ಸಿದ್ದರಾಮಯ್ಯ ಸರ್ ಬಂದಿದ್ರು. ಇಲ್ಲಿ ಬಂದ್ಬಿಟ್ಟು ಸ್ವಲ್ಪ ಪರ್ವತಿಲ್ಲ, ಅಲ್ಲಿ ಕೆರೆಯಾಡಿ ಅಂತ ಒಂದು ಆಡಿ ಬಂದಿದ್ದು ಉದ್ಮೂರ್ ಪಕ್ಕನೆ. ಅಲ್ಲಿ ಬಂದ್ಬಿಟ್ಟು ಸ್ವಲ್ಪ ಹೇಳಿದ್ಮೇಲೆ ಸ್ವಲ್ಪ ಹಕ್ಕುಪತ್ರಗೆಲ್ಲ ಅನುಕೂಲ ಆಗಿದ್ದು. ಆಮೇಲೆ ಈಶ್ವರ್ ಸಾಹೇಬ್ರು ಅವ್ರು ಫಸ್ಟ್ ಆಗಿದ್ರು, ಮಂತ್ರಿ ಆಗಿದ್ರು, ಅವ್ರು ಫಸ್ಟ್ ಬಂದಿದ್ರು. ನಮ್ಗೆ ಹಕ್ಕುಪತ್ರ ಕೊಡತ್ಲ ಅವ್ರು ಬಂದಿದ್ರು. ಅವ್ರ ಸರ್ಕಾರ ಇತ್ತು, ಬಿಜೆಪಿ ಸರ್ಕಾರ ಇತ್ತು. ಇವಾಗ ಕಾಂಗ್ರೆಸ್ ಸರ್ಕಾರ ಇತ್ತು, ಇವರು ಬಂದಿದ್ರು ಮುಖ್ಯಮಂತ್ರಿ. ಇಲ್ಲಿಗೆ ನಮ್ಮೂರಿಗೆ ಬಂದಿದ್ರು. ಸುಮಾರು ಮಿನಿಸ್ಟರ್ಗಳು ನಮ್ಮ ಊರಲ್ಲಿ ಬಂದಾರೆ. ಅಂದ್ರೆ ಇಲ್ಲಿ ಅರಣ್ಯ ಭೂಮಿ ಆಗಿರೋದಾಗಿ ಸ್ವಲ್ಪ ಕಷ್ಟನೇ. ಇಷ್ಟು ಮಾಡ್ಯಾರ ಅವ್ರು. ಅಂದ್ರೆ ಬಂದ ಅವರು ಸಪೋರ್ಟ್ ಮಾಡ್ಯಾರ, ಇವ್ರು ಸಪೋರ್ಟ್ ಮಾಡ್ಯಾರ. ನಮ್ಗೆ ಇಬ್ರು ಸಪೋರ್ಟ್ ಮಾಡ್ಯಾರ. ಮಾಡ್ರಂದಾಗಿ ನಮ್ಗೆ ಅಷ್ಟು ಹಕ್ಕುಪತ್ರ ಎಲ್ಲ ಹಾಕಾಗಿರೋದು ಅವರಿಂದ ಸ್ವಲ್ಪ ಸಪೋರ್ಟ್ ಆಗಿದೆ ಅಂತ ನಾನು ಹೇಳ್ತೇನೆ. ಈ ಆದಿವಾಸಿಗಳ ಒಂದು ಹಕ್ಕುಪತ್ರ ವಿತರಿಸುವ ನಿಟ್ಟಿನಲ್ಲಿ ಪಂಚಾಯತಿ ಮತ್ತೆ ಕಂದಾಯ ಇಲಾಖೆಯ ಪಾತ್ರ ಹೇಗಿದೆ? ಚೆನ್ನಾಗಿತ್ತು ಸರ್, ಅದ್ರಲ್ಲಿ ಇತ್ತು. ಅವರು ಸಪೋರ್ಟ್ ಮಾಡಿದ್ರು ನಮ್ಗೆ. ಕಂದಾಯ ಇಲಾಖೆ ಸಪೋರ್ಟ್ ಮಾಡಿದ್ರು. ಸಮಾಜ ಕಲ್ಯಾಣ ಇರ್ಬೋದು, ಡಿ ಸಿ ಆಗಿರ್ಬೋದು, ಅವರು ಸಪೋರ್ಟ್ ಮಾಡ್ಕೊಂಡು ನಮ್ಗೆ ಕೊಟ್ಟಿದ್ರು. ನಮ್ಗೆ ಫಸ್ಟ್ ಒಂದು 254 ಕೊಟ್ಟಿದ್ರು ಅಲ್ಲಿ. ಇವಾಗ ಒಂದು 450 ಕಂದಾಯ ಇದೆ. ಅದನ್ನು ಡಿ ಸಿ ಹತ್ರ ಇದೆ, ಕೊಡ್ತೀನಿ ಅಂತ ಒಂದು ಹೇಳೋರೆ. ಡಿ ಸಿ ಹತ್ರ ಅವತ್ತು ಹೋಗಿರತ್ಲಿ ಮೀಟ್ ಮಾಡತ್ಲಿ ನಾವು ಕೊಡ್ತೀನಪ್ಪ ಅಂತ ಅಂತಾರೆ. ಚೆನ್ನಾಗಿದೆ ಸರ್. ಹಾಗಿದ್ರೆ ತಾವು ತಮ್ಮ ಒಂದು ಜಮೀನು ಖಾತೆ ಆಗಿದೆ, ಕಂದಾಯ ಭೂಮಿಗೆ ಸೇರಿದೆ ಅಂತ ಹೇಳಿದ್ರಲ್ಲ, ಕೃಷಿ ಇಲಾಖೆಯಿಂದ ಆಗಿರ್ಬೋದು, ಸರ್ಕಾರದ ಇತರೆ ತೋಟಗಾರಿಕೆ ಇಲಾಖೆ ಆಗಿರ್ಬೋದು, ಈ ಇಲಾಖೆಗಳಿಂದ ಕೃಷಿ ಸಂಬಂಧಪಟ್ಟಂತ ಸೇವಾ ಸೌಲಭ್ಯಗಳನ್ನ ಪಡ್ಕೊಂಡು ತಮ್ಮ ಕೃಷಿಗೆ ಅನುಕೂಲ ಮಾಡ್ಕೊಳ್ತಾರೆ. ನಮ್ಗೆ ಈಗ ಹಕ್ಕುಪತ್ರ ಕೊಟ್ಟು ಜಾಸ್ತಿ ವರ್ಷ ಆಗಿಲ್ಲ, 2 ವರ್ಷ ಆಗಿದೆ. ನಮ್ಗೆ ಇನ್ನು ಪಾಣಿಗೆ ಇಂಟ್ರೂ ಆಯ್ತವಂತ ಆಗಿಲ್ಲ. ನಾವು ಕೃಷಿ ಆಫೀಸ್ಗೆ ನಾವು ಯಾಕಂದ್ರೆ ಅವ್ರಿಗೆ ಹೇಳ್ಬೇಕಂದ್ರೆ ಇದಿರ್ಬೇಕು. ನಮ್ಗೆ ಕೃಷಿ ಆಫೀಸ್ಗೆ ಆರ್ಟಿಸ್ಟ್ ಬೇಕು ಅಂತ ಅಂತಾರೆ. ಹಕ್ಕುಪತ್ರ ಈಗ ಹೇಳೋರೆ ಹಕ್ಕುಪತ್ರ ಸಾಕು ಅಂತ. ಈ ತರ ನಾವು ಹಕ್ಕುಪತ್ರ ಪಡ್ಕೊಂಡು ಮಾಡ್ಬೋದು. ಅಲ್ಲ, ಸರ್ಕಾರಿ ಕೃಷಿ ಇಲಾಖೆಯಿಂದ ಸೌಲಭ್ಯ ಪಡ್ಕೊಂಡಿದ್ದಿಲ್ಲ? ಇಲ್ಲ ಸರ್, ಪಡ್ಕೊಂಡಿಲ್ಲ. ಇತ್ತೀಚೆಗೆ ಆಗಿರೋದ್ರಿಂದ ಆಗಿಲ್ಲ ಅಂತ ಪಡ್ಕೊಂಡಿಲ್ಲ. ಮುಂದಿನ ದಿನಗಳಲ್ಲಿ ಆಯ್ತವೆ ಇಲಾಖೆ ಸಂಬಂಧಪಟ್ಟಂತ ಸೌಲಭ್ಯ ಪಡ್ಕೊಳ್ಳೋ ಕ್ರಮ ಕೈಗೊಳ್ಳಿದ್ದಾರೆ. ಈಗ ಪ್ರಸ್ತುತ ದಿನಗಳಲ್ಲಿ ನೋಡ್ತು ಅಂದ್ರೆ ಭೂಮಿ ಅನ್ನುವಂಥದ್ದು ತನ್ನ ಫಲವತ್ತತೆಯನ್ನ ಕಳ್ಕೊಳ್ತಾ ಇದೆ. ಎಲ್ಲಾ ರಾಸಾಯನಿಕ ಗೊಬ್ಬರವನ್ನ ಬಳಸೋದಾಗಿರ್ಬೋದು, ರಾಸಾಯನಿಕ ಕೀಟನಾಶಕಗಳನ್ನ ಬಳಸಿ ಹೆಚ್ಚುವರಿ ಫಲವನ್ನ ನಿರೀಕ್ಷಿಸುವ ನಿಟ್ಟಿನಲ್ಲಿ ಭೂಮಿಯ ಫಲವತ್ತತೆಯನ್ನ ಕಡಿಮೆ ಮಾಡುವಂತ ರೈತರನ್ನ ನಾವು ಗಮನಿಸ್ತಿರ್ತೀವಿ. ಆ ನಿಟ್ಟಿನಲ್ಲಿ ಸಾವಯವ ಕೃಷಿಯ ಮಹತ್ವವನ್ನು ಕುರಿತು ಸ್ವತಃ ರೈತರೇ ಸಾವಯವ ಗೊಬ್ಬರವನ್ನ ತಯಾರಿಸಿಕೊಂಡು ಸಾವಯವ ಪದ್ಧತಿನಲ್ಲಿ ಕೃಷಿ ಮಾಡೋದ್ರ ಮಹತ್ವವನ್ನು ಕುರಿತು ತಾವೊಬ್ಬ ಸಾವಯವ ಕೃಷಿಕರಾಗಿ ಸಮುದಾಯದ ರೈತರಿಗೆ ಏನು ಸಲಹೆ ಕೊಡಕ್ಕೆ ಇಷ್ಟಪಡ್ತೀವಿ? ಸರ್, ನಾನ್ ಹೇಳೋದು ಇಂಗ್ಲಿಷ್ ಗೊಬ್ಬರ ಹಾಕಕ್ಕಿಂತ ನಾವು ಸಾವಯವ ಕೃಷಿ ಮಾಡ್ತಾ ನೋಡಿ. ಅದರಿಂದ ಭೂಮಿನೂ ಚೆನ್ನಾಗಿರ್ತದೆ, ನಾವು ಚೆನ್ನಾಗಿರ್ತದೆ. ಅಲ್ಲಿ ಅದೇ ಇಂಗ್ಲಿಷ್ ಗೊಬ್ಬರ ಹಾಕಿದ್ರೆ ಶುಗರ್ ಬರ್ತವೆ, ಪ್ರೆಷರ್ ಬರ್ತವೆ, ಅವನ್ನ ಹಾಕ್ತಾನೋ ನೋಡಿ, ಇಂಗ್ಲಿಷ್ ಔಷಧಿ ಹೊಡ್ತಾನೋ, ಇವೆಲ್ಲ ಬರೋದಾಗಿ ನಮ್ಗೆ ರೋಗ ಬರ್ತವೆ, ಭೂಮಿನೂ ಹೋಯ್ತವೆ. ಸಾವಯವ ಕೃಷಿ ಮಾಡಿದ್ರೆ ನಾವು ಚೆನ್ನಾಗಿರ್ತಾನೆ, ಭೂಮಿ ಚೆನ್ನಾಗಿರ್ತದೆ. ರಾಸಾಯನಿಕದಿಂದ ಸಾವಯವಕ್ಕೆ ಬರ್ಲಿಕ್ಕೆ ಕಷ್ಟ ಆದ್ರೂ ಅಂತ ಬರ್ಬೋದು. ಈಗ ನಾವ್ ಮಾಡ್ತಾನಂದ್ರೆ ಇನ್ನ ಇರೋರು ಮಾಡಲ್ಲ, ಮಾಡ್ತಾರೆ. ಹೌದು, 3 ಎಕರೆ ಮಾಡ್ತಿದ್ದಂತವ್ರು 1 ಎಕರೆ ಸಾವಯವ ಮಾಡೋದಾಗಿರ್ಬೋದು, ನಂತರ 2 ಎಕರೆ ಹಂತ ಹಂತವಾಗಿ ಸಾವಯವಕ್ಕೆ ಬಂದ್ರೆ ಭೂಮಿಯ ಫಲವತ್ತತೆಯನ್ನ ಉಳಿಸಬಹುದು. ಮತ್ತೊಂದು ರೈತರಲ್ಲಿ ನಾವು ಗಮನಿಸುವಂತ ಒಂದು ಸಮಸ್ಯೆ ಅಂದ್ರೆ, ನನಗೆ ಇರುವಂತದ್ದೇ ಕಡಿಮೆ ಭೂಪ್ರದೇಶ, ಈ ಕಡಿಮೆ ಭೂಪ್ರದೇಶದಲ್ಲಿ ನಾನು ಯಾವ ರೀತಿ ಕೃಷಿ ಮಾಡ್ಲಿ, ಇದರಿಂದ ನನ್ನ ಜೀವನವನ್ನು ಯಾವ ರೀತಿ ಕಟ್ಕೊಳ್ಳಿ,
ಇದರಿಂದ ನನಗೆ ಏನ್ ಆದಾಯ ಸಿಗುತ್ತೆ ಅನ್ನೋದೊಂದು ಮನಸ್ಥಿತಿ ಕೆಲವು ರೈತರುಗಳಿಗೆ ಇರುತ್ತೆ. ಕಡಿಮೆ ಭೂಪ್ರದೇಶದಲ್ಲಿ ಒಂದು ಉತ್ತಮ ಕೃಷಿ ಮಾಡೋ ನಿಟ್ಟಿನಲ್ಲಿ ತಾವೇನ್ ಸಲಹೆ ಕೊಡಕ್ಕೆ ಇಷ್ಟಪಡ್ತೀರಾ? ಸರ್ ನಾನು ಹೇಳೋದು, ಈಗ ನಾವು ಒಂದ್ ವರ್ಷ ಇದ್ರ ಬೆಳೆದ್ರೆ ಸಹಾಯಕ ಸರಿ ಅದ್ರ ಅಂದಾಗ ನಮ್ಗೆ ಇರ್ತದೆ ಅಲ್ಲೇ. ಯಾಕಂದ್ರೆ ಅವ್ರು ಅದನ್ನೇ ನಂಬ್ಕೊಂಡ್ಬಿಟ್ಟಾರ, ಅದ್ರ ಬದಲಾವಣೆ ಆದ್ರೆ ಅವರು ಚೆನ್ನಾಗಿ ಆಯ್ತಾರ ಅಂತ ನಾನು ಅನಿಸ್ತೇನೆ. ಕಡಿಮೆ ಭೂಪ್ರದೇಶದಲ್ಲಿ ಯಾವ ತರ ಬೆಳಿಬಹುದು? ನಾವು ಅದನ್ನೇ ಸಹಾಯಕ ಕೃಷಿನೇ ಮಾಡ್ಬೇಕು. ಮಾಡ್ಬಿಟ್ಟು ನಾವು ನೋಡಿ ನಮ್ಗೆ ಈಗ 1 ಎಕರೆದಲ್ಲಿ ಒಂದು 40 ಮೂಟೆ ಬಸ್ ಸಿಗ್ತದೆ ಅನ್ಕೊಳ್ಳಿ, 30 ಮೂಟೆ ಬಸ್ ಸಿಗ್ತದೆ. ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಸರ್, ಅದರಲ್ಲಿ ಬೆಳೆ ಚೆನ್ನಾಗಿರ್ತದೆ, ಬೆಳೆ ಚೆನ್ನಾಗಿರುತ್ತೆ, ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಬಹಳ ಸಂತೋಷ ವೆಂಕಟೇಗೌಡರೇ, ಇವತ್ತು ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾವೊಬ್ಬ ಸಮಗ್ರ ಪ್ರಗತಿಪರ ಕೃಷಿಕರಾಗಿ ಅದರಲ್ಲೂ ಸಾವಯವ ಕೃಷಿ ಪದ್ಧತಿನಲ್ಲಿ ಹಲವಾರು ವರ್ಷಗಳಿಂದ ಕೃಷಿ ಚಟುವಟಿಕೆಯನ್ನ ಮಾಡ್ತಾ ಅದರಲ್ಲೂ ಸಾವಯವ ಪದ್ಧತಿಯಲ್ಲಿ ವಾಣಿಜ್ಯ ಬೆಳೆಗಳನ್ನ ಬೆಳೀತದ ಕುರಿತು ತಮ್ಮ ಒಂದು ಸಮಗ್ರ ಕೃಷಿ ಜೀವನದ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ, ಸಾವಯವ ಕೃಷಿಯ ಒಂದು ಮಹತ್ವವನ್ನು ನಮ್ಮ ಕೇಳುಗರಲ್ಲಿ ತಿಳಿಸ್ಕೊಡಿದಕ್ಕೆ ತಮಗೆ ತುಂಬ ಧನ್ಯವಾದಗಳು. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಎಚ್.ಡಿ. ತಾಲೂಕಿನ ಡಿಬಿಕುಪ್ಪೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹೊಸೂರು ಗ್ರಾಮದ ಸಾವಯವ ಸಮಗ್ರ ಪ್ರಗತಿಪರ ಕೃಷಿಕರಾದಂತಹ ಶ್ರೀಯುತ ವೆಂಕಟೇಗೌಡರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು. ಇವತ್ತಿನ ನಮ್ಮ ಸಾವಯವ ಕೃಷಿಯ ಮಹತ್ವವನ್ನು ಕುರಿತ ರೈತ ಧ್ವನಿ ಕಾರ್ಯಕ್ರಮ. ಮತ್ತೆ ಮತ್ತೊಂದು ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಕೃಷಿಕರ ಅನುಭವದೊಂದಿಗೆ ತಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ, ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ, ಸಾವಯವ ಕೃಷಿಗೆ ಉತ್ತೇಜನ, ಬಿತ್ತನೆ ಬೀಜ, ರಸಗೊಬ್ಬರ, ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ, ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ, ಕೃಷಿ, ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ. ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.